ಇಂದು ಮಹಾಯೋಗಿ ಕವಿ ಹಾಗೂ ದಾರ್ಶನಿಕ ವೇಮನ ಜಯಂತಿ ಆಚರಿಸಲಾಗುತ್ತಿದೆ. ಯೋಗಿ ವೇಮನರ ಜಯಂತಿಯ ಸಂದರ್ಭದಲ್ಲಿ ಸಂದೇಶ ನೀಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಜಾತಿ ಆಧಾರಿತ ಅಸ್ಪೃಶ್ಯತೆ, ಅಂಧಶ್ರದ್ದೆ ಮುಂತಾದ ಸಾಮಾಜಿಕ ಪಿಡುಗುಗಳ ವಿರುದ್ಧ ಯೋಗಿ ವೇಮನರು ಸರಳ ಭಾಷೆಯಲ್ಲಿ ಜಾಗೃತಿ ಮೂಡಿಸಿ ಸುಧಾರಣೆಯ ಹಾದಿಯಲ್ಲಿ ಸಮಾಜವನ್ನು ಮುನ್ನಡೆಸಿದರು. ಕೇವಲ ಜನರ ಹಿತಕ್ಕಾಗಿ ಬಹುಜನರು ಶೋಷಣೆಗೊಳಪಡುವ ವರ್ಣ ವ್ಯವಸ್ಥೆ ಅಳಿದು ಪ್ರತಿ ವ್ಯಕ್ತಿಗೂ ಶೋಷಣೆ ರಹಿತ ಘನತೆಯ ಬದುಕು ಸಿಗಬೇಕೆನ್ನುವುದು ವೇಮನರ ಆಶಯವಾಗಿತ್ತು ಎಂದು ತಿಳಿಸಿದ್ದಾರೆ. ಇಂತಹ ಮಹಾನ್ ಚೇತನಗಳು ಹಾಕಿಕೊಟ್ಟ ತಳಪಾಯದ ಮೇಲೆ ಸಮಸಮಾಜದ ಸುಂದರ ಸೌಧವನ್ನು ಕಟ್ಟಬೇಕಿರುವುದು ನಮ್ಮೆಲ್ಲರ ಹೊಣೆ. ವೇಮನ ಜಯಂತಿ ಈ ಕಾರ್ಯಕ್ಕೆ ಪ್ರೇರಣೆಯಾಗಲಿ ಎಂದು ತಿಳಿಸಿರುವ ಮುಖ್ಯಮಂತ್ರಿ, ಅವರ ಜೀವನ ಬೋಧನೆಗಳನ್ನು ನೆನೆದು ನಮಿಸುತ್ತೇನೆ ಎಂದು ಹೇಳಿದ್ದಾರೆ. ಕೇಂದ್ರ ಸಚಿವ ವಿ. ಸೋಮಣ್ಣ, ತತ್ವಜ್ಞಾನಿ ಮಹಾಯೋಗಿ ವೇಮನರ ಜಯಂತಿಯ ಶುಭಾಶಯಗಳು. ನಾಡಿನ ಸಮಸ್ತ ಜನತೆ ಅವರ ಜೀವನಾದರ್ಶಗಳನ್ನು ಪಾಲಿಸಬೇಕೆಂದು ತಿಳಿಸಿದ್ದಾರೆ.